ನೀವೆಲ್ಲ ನಮ್ಮ ನಿಧಿ ಬಗ್ಗೆ ಎಷ್ಟೊಂದು ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ನೋಡಿದ್ರೆ ನನ್ನ ಜವಾಬ್ದಾರಿ ಅರ್ಧಕ್ಕರ್ಧ ಕಡಿಮೆ ಮಾಡಿಬಿಟ್ರಿ ಅಲ್ವೇನೆ? ಏನಲ್ವೇನೆ, ಏನು ಇವಳೊಬ್ಳಿಗೆ ಅಂತ ಜವಾಬ್ದಾರಿ, ನಮ್ಗೇನು ಜವಾಬ್ದಾರಿ ಇಲ್ವಾ? ಬರೇ ಮುಗ್ದಲ್ಲಿರೋ ಕಳೆನೇ ಹೊರಟೋಗ್ಬಿಟ್ಟಿದೆ. ನಿಮ್ಮ ಸೀಕ್ರೆಟ್ ಪ್ಲ್ಯಾನಿಂದ ಹರ್ಟ್ ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಸರ್ಪ್ರೈಸ್ ಹಾಳು ಮಾಡಿಬಿಟ್ಟೆ. ಸೋ ಸ್ಯಾಡ್. ಬೇಡ ಕರ್ಣ, ನನ್ನ ಕೆಣಕ್ ಬೇಡ. ಯಾರನ್ನ ಕೆಣಕ್ತಾ ಇರೋದು? ಇನ್ನೊಬ್ಬರ ಜೀವನದ ಜೊತೆ ಆಟಾಡಬೇಡಿ ಅಂತ ತುಂಬ ಸಲ ಹೇಳಿದ್ದೀನಿ. ನೀವು ಹೇಳ್ದಷ್ಟು ಜಾಸ್ತಿ ಮಾಡ್ತಾನೆ ಇದ್ದೀರಲ್ವಾ? ಏನೇ ಆದರೂ ಬದಲಾಗಲ್ಲ ಅನ್ನೋ ಹುಚ್ಚುತನ ಯಾಕೆ? ನಿಧಿನ ಕೇಳದೆ ಅವ್ರ ಮದುವೆ ಬಗ್ಗೆ ಡಿಸೈಡ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾರು? ಇದು ನನ್ನ ನಿರ್ಧಾರ ಅಷ್ಟೇ. ಒಂದು ವಿಷಯ ನೆನಪಿರಲಿ, ನೀವು ಹೆಸರಿಗಷ್ಟೇ ನನ್ನಪ್ಪ, ರಕ್ತ ಹಂಚ್ಕೊಂಡಿಲ್ಲ. ಇದು ನಾನಲ್ಲ. ಇಷ್ಟು ವರ್ಷ ಪ್ರತಿ ಕ್ಷಣ ಪ್ರತಿ ದಿನ ನೀವೇ ಹೇಳ್ತಾ ಬಂದಿದ್ದೀರಾ. ಈಗ ಇದನ್ನು ಮತ್ತೆ ನಾನು ಜ್ಞಾಪಿಸ್ಬೇಕಾಗುತ್ತೆ. ನನ್ನ ಮತ್ತು ನಿಧಿ ಲೈಫ್ನ ಕಂಟ್ರೋಲ್ ಮಾಡೋಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ. ಓ, ನನಗೆ ಧಮ್ಕಿನ? ದೊಡ್ಡ ಸಾಚ ಥರ ಮಾತಾಡ್ತಾ ಇದೆಯಲ್ಲ. ನಿನ್ನ ಸತ್ಯನ ಮನೆಯವ್ರಿಗೆಲ್ಲ ಹೇಳ. ಆಗ ನಿನ್ನ ಅವಸ್ಥೆ ಹೇಗಿರುತ್ತೆ ಗೊತ್ತಾ? ಯಾವ ಸತ್ಯ? ನೀವು ತೇಜಸ್ ಕಿಡ್ನಾಪ್ ಮಾಡಿಸಿರೋ ಸತ್ಯನಾ? ನಿತ್ಯ ಮದುವೆನ ಪ್ಲ್ಯಾನ್ ಮಾಡಿ ನನ್ನ ಜೊತೆ ಮಾಡಿದ ಸತ್ಯನಾ? ಇಲ್ಲಾಂದ್ರೆ ಅವ್ರ ಮನೆ ಸುಟ್ಟು ಹಾಕಿದ್ರಲ್ಲ ಆ ಸತ್ಯನಾ? ಯಾವ ಸತ್ಯ ಹೇಳ್ತೀರಾ? ಬನ್ನಿ, ನಾನು ಜೊತೆಗೆ ಬರ್ತೀನಿ, ಒಟ್ಟಿಗೆ ಹೇಳೋಣ ಬನ್ನಿ. ಅದರಿಂದ ನಿನಗೆ ಡ್ಯಾಮೇಜ್ ಆಗೋದು, ನನಗೇನು ಪ್ರಾಬ್ಲಮ್ ಇಲ್ಲ. ನಿತ್ಯನಿಗೆ ನೀನು ತಾಳಿ ಕಟ್ಟಿಲ್ಲ ಅನ್ನೋ ವಿಚಾರ ಮನೆಯವ್ರಿಗೆ ಗೊತ್ತಾದರೆ ಮನೆಯವರು ನಿನ್ನ ಆಚೆಗೆ ಹಾಕ್ತಾರೆ. ರಿಯಲಿ? ಮನೆಯಿಂದ ಆಚೆ ಹಾಸ್ಕೊಂಡು ನಿಮ್ಮ ಅಭ್ಯಾಸ ಇದೆ ಅಲ್ವಾ? ಅದಕ್ಕೆ ಏನು ಮಾಡಿದ್ರೆ ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಡೋಂಟ್ ಆ್ಯಕ್ಟ್ ಟೂ ಸ್ಮಾರ್ಟ್ ಕರ್ಣ. ಐ ಆಮ್ ಸ್ಮಾರ್ಟ್. ಆ್ಯಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದೇನಿದ್ರು ನಿಮಗೆ ಬಿಟ್ಟಿದ್ದು. ಮದುವೆ ದಿನ ಅಜ್ಜಿ ಹತ್ರ ಹೋಗಿ ಮಾತಾಡಿದ್ದು ಯಾರು? ನಿತ್ಯ ಮದುವೆ ಆಗಲಿ ಅಂತ ಅಜ್ಜಿ ತಲೆ ತುಂಬೋರು ಯಾರು? ಇದೆಲ್ಲ ಅಜ್ಜಿಗೆ ಮರ್ತೋಗಿದೆ ಅಂತ ಅಂದ್ಕೊಂಡಿದ್ದೀರಾ? ಆದರೆ ಅಷ್ಟೆಲ್ಲ ಸತ್ಯಸಂಧ ನೀನಾಗಿದ್ದಿದ್ರೆ ಅವತ್ತು ಯಾಕೆ ಸುಮ್ಮನಿದ್ಯಪ್ಪ? ಮನೆಯ ಮುಂದೆ ಯಾಕೆ ಹೇಳಲಿಲ್ಲ? ಆ್ಯಕ್ಚುಲಿ ಏನು ಗೊತ್ತಾ, ಸತ್ಯ ಗೊತ್ತಾದರೆ ಮನೆಯಿಂದ ನೀವು ಹೊರಗಡೆ ಹೋಗ್ತೀರಾ.